ಸರ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಗಮನಿಸಬೇಕಾಗತ್ತೆ ಸರ್. ಈ ಬುರುಡೆ ಗ್ಯಾಂಗು ಯಾವಾಗ ಇದು ಮತ್ತೆ ಹೈಕೋರ್ಟ್ಗೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಒಂದು ಅರ್ಜಿ ಸಲ್ಲಿಸ್ತಾರೆ, ಒಂದು ರಿಟ್ ಹಾಕ್ತಾರೆ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಆಫ್ ಎ ಸಡನ್ ಇಡೀ ಬುರುಡೆ ಗ್ಯಾಂಗು ನಿರ್ಮಲಾನಂದನಾಥ ಶ್ರೀಗಳ ಜೊತೆ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದಂತ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ, ಫುಟೇಜ್ಗಳನ್ನ ವೈರಲ್ ಮಾಡ್ತಾರೆ. ಅಂದ್ರೆ ಈ ಪ್ರಕರಣವನ್ನ ಮತ್ತೊಂದು ಹಾದಿಗೆ ತೆಗೆದುಕೊಂಡು ಹೋಗಕ್ಕೆ ಹೇಳ್ತಾರೆ. ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಯಾವಾಗ ಇದನ್ನು ಗೊತ್ತಾಗುತ್ತೆ, ಬುರುಡೆ ತಿಮ್ಮಯ್ಯನನ್ನು ದಿನಾ ಕರ್ಕೊಂಡೋಗಿ ಇವರ ಮನೆಗೆ ಕಳ್ಸಲಾಗುತ್ತೆ. ನಾವು ಹೇಳ್ತೀವಿ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವನಿದ್ದಾನಂತ. ದಿನಾ ಅವನನ್ನು ಮನೆಗೆ ಕರ್ಕೊಂಡು ಹೋಗಲಾಗುತ್ತೆ. ದಿನಾ ತಿಮರೋಡಿಯ ಮನೆಯಲ್ಲಿ ಅವನಿಗೆ ಊಟ ಉಪಚಾರ ಮಾಡಿ ಅವನಿಗೆ ನೆಕ್ಸ್ಟ್ ಡೇ ಸ್ಕ್ರಿಪ್ಟ್ ಕೊಟ್ಟು ನಾಳೆ ನೀನು ಹೋಗಿ ಏನು ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕು, ಯಾವ ಗುಂಡಿನ ತೋರಿಸಲಾಗಬೇಕು ಅನ್ನುವ ಸ್ಕ್ರಿಪ್ಟ್ ಆಗಿನೂ ರೆಡಿ ಆಗುತ್ತೆ. ಅಲ್ಲಿಗೆ SIT ಯಾವಾಗ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಹೋಗುತ್ತೆ, ಕಡೆಗೆ SIT ಅಲ್ಲಿ ಒಪ್ಕೋತಾನ ಅವನು, ಹೌದು ಇದೆಲ್ಲ ಷಡ್ಯಂತ್ರ, ನನ್ನನ್ನು ಯಾವುದೇ ಕಾರಣಕ್ಕೆ ಇನ್ನೊಮ್ಮೆ ಮೆಜಿಸ್ಟ್ರೇಟ್ ಮುಖಾಂತರ ನೀವು ಪ್ರೊಡ್ಯೂಸ್ ಮಾಡಬೇಕು, ನಾನು ತಪ್ಪೊಪ್ಕೋಬೇಕು ಅಂತ ಹೇಳ್ತಾನೆ. SIT ಏನ್ ಮಾಡುತ್ತೆ, ಅವನನ್ನು ಇನ್ನೊಂದು ಮೆಜಿಸ್ಟ್ರೇಟ್ ಕರೆಗೆ ತಂದಾಗ ಅವನು ಅಲ್ಲಿ ತಪ್ಪೊಪ್ಕೊಳ್ತಾನೆ. ಅಂದ್ರೆ 183 ಸ್ಟೇಟ್ಮೆಂಟ್ ಏನಾದಾಗ ಅಲ್ಲಿ ತಪ್ಪೊಪ್ಕೊಳ್ತಾನೆ. ಅಲ್ಲಿಯವರೆಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದ್ದಂತಹ ಚಿನ್ನಯ್ಯ ಆವತ್ತು ಅಕ್ಯೂಸ್ಡ್ ಆಗಿ ಮಾರ್ಪಾಡಾಗ್ತಾನೆ. ಪರ್ಜುರಿ ಕೇಸ್ ಬುಕ್ ಆಗುತ್ತೆ. ತದನಂತರ ಆದ 183 ಅಲ್ಲಿ ಏನೇನು ಹೇಳಿದ ಅನ್ನುವ ಒಂದು ಇನ್ವೆಸ್ಟಿಗೇಷನ್ ಗಳನ್ನ ಮಾಡ್ತಾ ಹೋದಾಗ ಇವತ್ತು ನಾವು ಕಂಪ್ಲೇಂಟ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಲ್ವಾ ಸಿಂಧೂರ್ ಅವರೇ, ಇವತ್ತಿನ ಕಂಪ್ಲೇಂಟ್ ರಿಪೋರ್ಟ್ ಯಾವ ರೀತಿಯ ಷಡ್ಯಂತ್ರಗಳಾಯ್ತು, ಯಾರೆಲ್ಲ ಕುಮ್ಮಕ್ಕುಗಳನ್ನು ಕೊಡಲಾಯ್ತು, ಯಾವ ಯಾವ ರೀತಿಯಲ್ಲಿ ಇವರು ಷಡ್ಯಂತ್ರಗಳನ್ನು, ಆ ನಾಟಕವನ್ನು, ಆ ಡ್ರಾಮವನ್ನು, ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡಿದ್ರು, ಯಾಕಾಗಿ ಇವರನ್ನು ಅಕ್ಯೂಸ್ಡ್ ಅಂತ ಕರೆಯಲಾಗುತ್ತೆ ಅನ್ನುವ ಕಂಪ್ಲೀಟ್ ಏನು ಕಂಪ್ಲೇಂಟ್ ರಿಪೋರ್ಟ್, ಚಾರ್ಜ್ ಶೀಟ್ ನಾವೇನ್ ಹೇಳ್ತೀವಲ್ಲ, ಇನ್ನೊಂದು ಅರ್ಥದಲ್ಲಿ ಅದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಕರಿತಾ ಇದೀವಲ್ಲ, ಅದು ಇವತ್ತು ಸಬ್ಮಿಟ್ ಆಗಿದೆ. ಅಂದ್ರೆ ಈ ಎಲ್ಲ ಷಡ್ಯಂತ್ರಗಳು ನೀವೀಗ ಹೇಳಿದ್ರಲ್ಲ, ಸ್ವಾಮೀಜಿಗಳ ಹೆಸರು ಬರುತ್ತೆ, ಧರ್ಮವನ್ನು ಹೇಳ್ಕೊಂಡು ಬರ್ಲಿಕ್ಕೆ ಟ್ರೈ ಮಾಡ್ತಾರೆ, ಸ್ವಾಮೀಜಿಯ ಯಾವುದು ಪ್ರತಿಷ್ಠಿತ ಮಠ ಆದಂತಹ ಏನು ನಮ್ಮ ಒಕ್ಕಲಿಗರ ಮಠ ಆದಂತಹ ಆದಿಚುಂಚನಗಿರಿಯ ಸ್ವಾಮೀಜಿಯನ್ನು ಇಲ್ಲಿ ಎಳೆತರಲಾಗುತ್ತೆ. ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡು ಅವರನ್ನು ಮೀಟ್ ಮಾಡಿದಂತಹ ವಿಡಿಯೋಗಳನ್ನು ತಗೊಂಡು ಬಿಡಲಾಗುತ್ತೆ. ಅದರ ನಂತರ ಅದಕ್ಕಿಂತ ಮುಂಚೆ ಇದು 2 ವರ್ಷದ ಷಡ್ಯಂತ್ರ ನಾವು ಪವರ್ ಟಿವಿಯಲ್ಲೇ ತೋರಿಸಿದೀವಿ. ಈ ಷಡ್ಯಂತ್ರ ಯಾವ ರೀತಿಯಲ್ಲಿ ಆಗಿತ್ತು ಅನ್ನೋದನ್ನು ತೋರಿಸಿದ್ವಿ. ಅದನ್ನು ನಮ್ಮ ಮಾಹಿತಿ ಪ್ರಕಾರ ಎಳೆಯಾಗಿ ವಿತ್ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್, ವಿತ್ ವಿಡಿಯೋ ಎವಿಡೆನ್ಸಸ್ಗಳು, ವಿತ್ ಆಡಿಯೋ ಎವಿಡೆನ್ಸಸ್ಗಳು, ವಿತ್ ಟೆಕ್ನಿಕಲ್ ಎವಿಡೆನ್ಸಸ್ಗಳು, ಎಲ್ಲಾ ಐ ವಿಟ್ನೆಸ್ಗಳು ಮತ್ತೆ 183 ಸ್ಟೇಟ್ಮೆಂಟ್ ಗಳ ಮುಖಾಂತರ ಇವತ್ತು ಏನಾಗಿದೆ ಅಂದ್ರೆ ಇವರುಗಳಿಗೆ ಜೀವಾವಧಿ ಶಿಕ್ಷೆ ಆಗುವವರೆಗೆ, ಅಂದ್ರೆ BNS ಆಕ್ಟ್ 230 ಇಂದ 238 ವರೆಗೆ ಹೋದ್ರೆ ಇವತ್ತಿನ ಆಕ್ಟ್ ಪ್ರಕಾರ ಈ ಆರೋಪಿಗಳು ನಮ್ಮ ಏನು ಧರ್ಮಸ್ಥಳದವರ ಮೇಲೆ ಹೊರಸಿದಂತಹ ಆರೋಪಗಳು ಸಾಬೀತಾಗಿದ್ರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗುವಂತಹ ಪರಿಸ್ಥಿತಿ ಇದ್ದಾಗ ಈಗ ಅದೇ ಶಿಕ್ಷೆಯನ್ನು ಈ ಆರೋಪಿಗಳು ಪಡೆಯುವಂತಹ ಲೆವೆಲ್ಗೆ ಬಂದಿದ್ದಾರೆ. ನಂಬರ್ 1. ನಂಬರ್ 2, ಇವ್ರದ್ದು ಯಾವಾಗ ಇವರ ಇಡೀ ಹೋರಾಟ, ನಕಲಿ ಹೋರಾಟಗಳು ಬೆತ್ತಲೆಯಾಗಿ ಜನರ ಮುಂದೆ ಬಿದ್ದಂತ ಇದ್ರೆ, ಯಾವಾಗ SIT ಮಾಡ್ಬೇಕಂತ ಬೊಬ್ಬೆ ಹೊಡಿತಾ ಇದ್ದ ಇವರೇ 2 ವರ್ಷದಿಂದ, ಯಾವಾಗ FIR ಆಗ್ಬೇಕಂತ ಬೊಬ್ಬೆ ಹೊಡಿತಾ ಇದ್ದ ಇವರೇ 2 ವರ್ಷದಿಂದ, ಯಾವಾಗ ಇವರಿಗೆ 41A ನೋಟಿಸ್ ಇಶ್ಯೂ ಆಗುತ್ತೆ, ಬಂದು ಉತ್ತರ ಕೊಡಿ ಅಂತ ಕೇಳಲಾಗುತ್ತೆ, ಅಲ್ಲಿಯವರೆಗೆ ನಾವು ರಾಜಾರೋಷವಾಗಿ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ನಾವು ಹೋಗ್ತೀವಿ, ನಾವು ಹೋರಾಟಗಾರರು ಅಂತ ಹೇಳ್ಕೊಳ್ತಾ ಇದೆ. ಇವರು ಅಬ್ಸ್ಕಾಂಡಿಂಗ್ ಆಗ್ತಾರೆ. ಅದ್ರ ನಂತರ ಹೈಕೋರ್ಟ್ಗೆ ಹೋಗಿ ಏನ್ ಕೇಳ್ತಾರೆ ಅಂದ್ರೆ, ಸ್ವಾಮಿ ದಯವಿಟ್ಟು ನಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ತಡೆ ಕೋರಿ ಅಂತ ಕೇಳ್ತಾರೆ. ಅದು ಮಾತ್ರ ಅಲ್ಲ, ಸರ್ಪ್ರೈಸಿಂಗ್ಲಿ SIT ಅನ್ನೇ ರದ್ದು ಮಾಡಿ, ಅಂದ್ರೆ ಈ FIR ಅನ್ನೇ ರದ್ದು ಮಾಡಿ, ತಾವೇ ಹೇಳಿ ಮಾಡಿಸಿದಂತಹ, ತಾವೇ ಷಡ್ಯಂತ್ರ ಮಾಡಿ ಕ್ರಿಯೇಟ್ ಮಾಡಿದಂತಹ ಡ್ರಾಮಾ, ತಾವೇ ಇಡೀ ಏನು ಕೇರಳದ ತಮಿಳುನಾಡಿನ ಕನ್ಯಾಕುಮಾರಿ, ಕೇರಳದ ಕೊಚ್ಚಿನಿಂದ ಈ ಬುರುಡೆ ನೀಡಿಕೊಂಡು ಡೆಲ್ಲಿವರೆಗೆ ಹೋಗ್ತಾರೆ, ತಾವೇ ಇದನ್ನು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ, ಅಲ್ಲಿ ಉಗಿಸ್ಕೊಂಡು ಬರ್ತಾರೆ. ಈಗ ತಾವೇ ಸಿದ್ದರಾಮಯ್ಯನವರ ಹತ್ರ ಹೋಗಿ ಪ್ರಣಬ್ ಮೋಹಂತಿಯನ್ನು ಹಾಕ್ಕೋತಾರೆ, ತಾವೇ ಹೋಗ್ಬಿಟ್ಟು ಸಿದ್ದರಾಮಯ್ಯನವರ ಹತ್ರ SIT ಮಾಡಿಸ್ಕೊಂಡ್ಬಿಡ್ತಾರೆ. SIT ಆದ್ಮೇಲೆ ಹೌದು SIT ಅಲ್ಲಿ ಎಲ್ಲಾ ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಎಲ್ಲಾ ಇನ್ಫಾರ್ಮೇಶನ್ಗಳು ಬರ್ತಾ ಇದ್ದಾವೆ, ಇವತ್ತು 10 ಜನ ಸಿಕ್ತು, ಇವತ್ತು 15 ಸಿಕ್ತು, ಇವತ್ತು 25 ಬಾಡಿ ಸಿಕ್ತು, ಲೈವ್ ಡೆಮಾನ್ಸ್ಟ್ರೇಷನ್, ರಾತ್ರಿ 12 ಗಂಟೆಗೆ ಯಾವುದೋ ಒಂದು ಮನೆಯಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬರೋದು, ಎಲ್ಲಾ ಡ್ರಾಮಾಗಳು ಆಗ್ತಾ ಇದ್ರು ಕೂಡ ಈಗ ಅವರೇ ಹೋಗಿ ಈ SIT ಕೇಸನ್ನು ಕ್ಯಾನ್ಸಲ್ ಮಾಡಿ ನಮ್ಗೆ SIT ಅಗತ್ಯ ಇಲ್ಲ ಎನ್ನುವ ಸ್ಥಿತಿಗೆ ಬಂದಾಗ ಆವತ್ತೇ ಅವರು ಬೆತ್ತಲೆ ಆಗಿದ್ರು.
ಆದ್ರೆ ಅವತ್ತು ಸ್ಟೇ ಕೊಟ್ಟಂತ ಅಂದ್ರೆ ಲಾಸ್ಟ್ ಕೇಸ್ ತಗೊಳ್ತಾರೆ ಜಸ್ಟಿಸ್ ನವಾಜ್ ಪೀಠದಲ್ಲಿ. ಇನ್ನೊಂದು ಸಲ ಅದನ್ನು ಮೊನ್ನೆ ಹಿಯರಿಂಗ್ ಬಂದಾಗ ಕೂಲಂಕುಷವಾಗಿ ಕೇಸನ್ನು ಪರಿಶೀಲಿಸಿದಂತಹ ಜಸ್ಟಿಸ್ ನವಾಜ್ ಸಾಹೇಬರು ಏನ್ ಮಾಡ್ತಾರೆ ಅಂದ್ರೆ, ಇದು ಕಂಪ್ಲೇಂಟ್ ರಿಪೋರ್ಟ್ ಕೊಡ್ಲಿಕ್ಕೆ ಅರ್ಹವಾಗಿದೆ, ನಿಮ್ಮನ್ನು ನಾವು ನಿಮ್ಮ ಅರೆಸ್ಟ್ ಅನ್ನು ಅಥವಾ ಯಾವುದನ್ನು ನಾವು ಈಗ ಪ್ರೊಟೆಕ್ಟ್ ಮಾಡಲ್ಲ ಅಂತ ಕೊಟ್ಟಂತಹ ಸ್ಟೇ ಅನ್ನು ವೆಕೇಟ್ ಮಾಡ್ತಾರೆ. ಆ ಸ್ಟೇ ವೆಕೇಟ್ ಮಾಡಿದ ಮೇಲೆ ಇವತ್ತು SIT ಪ್ರಣಬ್ ಮೊಹಂತಿ ಅವರ ಏನು ಸದಸ್ಯದಲ್ಲಿ ಕ್ರಿಯೇಟ್ ಆದ SIT ಇದೆ. ನಿನ್ನೆನೆ CMಗೆ ಮತ್ತು ಗೃಹ ಸಚಿವರಿಗೆ ಅದನ್ನು ಬ್ರೀಫ್ ಮಾಡಿದೆ. ವಾಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವರು ಯಾವ ರೀತಿಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಂತಹ ರಿಪೋರ್ಟ್ಗಳು ಯಾವುದು, ಯಾವ ರೀತಿಯಾಗಿ ಕಂಪ್ಲೇಂಟ್ ರಿಪೋರ್ಟ್ ರೆಡಿ ಆಗಿದೆ, ಅದನ್ನು ತಾವು ಏನು ಕೂಡಲೇ SIT ಮುಖಾಂತರ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಈಗ ನೀವೇ ಹೇಳಿದ್ರಿ, ಇಷ್ಟರವರೆಗೆ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ನೀವು ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಗೃಹ ಮಂತ್ರಿಯಿಂದ ಹಿಡಿದು DCM ಇಂದ ಹಿಡಿದು ಕಾವಂದರ ಹೊಳೆಗೆ ಸೊಂಟದ ಕೆಳಗಡೆನ ಮಾತಿಂದಲೇ ಬೈದು ಬಿಟ್ಟು ಇಡೀ ಮಾನಹಾನಿ ಮಾಡುವಂತಹ ಕೆಲಸವನ್ನೇ ಮಾಡ್ತಾ ಇದ್ದ ಈ ಗ್ಯಾಂಗಿಗೆ ಇವತ್ತು ಒಂದು ರೀತಿಯ ಕಡಿವಾಣ ಬಿದ್ದಿದೆ. ನಾವು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕಂಪ್ಲೇಂಟ್ ರಿಪೋರ್ಟ್ಸ್. ಇದ್ರು